ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರೋದು ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಮಾಡಿಕೊಂಡ ಒಪ್ಪಂದವನ್ನ ನಾವು ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ, ಅಂದ್ರೆ ತಾತ್ಕಾಲಿಕವಾಗಿ ನಾವು ಅದನ್ನ ರದ್ದು ಮಾಡ್ತೀವಿ ಅಂತ ಕೇಂದ್ರ ಏನು ಹೇಳಿತ್ತು. ಮಾಸ್ಟರ್ ಸ್ಟ್ರೋಕ್ ಭಾಗವಾಗಿ ಅದನ್ನು ಕನ್ಸಿಡರ್ ಏನು ಮಾಡ್ತಾ ಇದ್ದೀವಿ. ಸೊ ಈ ವಿಚಾರದಲ್ಲಿ ನೆರೆಯ ರಾಷ್ಟ್ರಕ್ಕೆ ಒಂದು ಹನಿ ನೀರನ್ನು ಕೂಡ ಹರಿಸದೇ ಇರೋದಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಸಂಪೂರ್ಣ ನೀರನ್ನು ತಡೆಯೋದಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಇಮಿಡಿಯೇಟ್ ಎಫೆಕ್ಟಿಂದ ಪಾಕಿಸ್ತಾನದವ್ರಿಗೆ ಇದರಿಂದ ನಷ್ಟ ಆಗುತ್ತಾ? ಆಮೇಲೆ ಅಷ್ಟು ದೊಡ್ಡ ಪ್ರಮಾಣದ ನದಿ ನೀರು ನಿಲ್ಲಿಸೋದಕ್ಕೆ ಇರುವಂತಹ ಆಯ್ಕೆ ಏನು, ಸವಾಲೇನು, ಇದೆಲ್ಲದರ ಬಗ್ಗೆ ಹಿರಿಯ ಜಲತಜ್ಞ ರಾಜಾರಾವ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳಿದ್ರು, ಅವ್ರ ಒಪಿನಿಯನ್ ಏನು, ಬನ್ನಿ ಕೇಳಿಸ್ಕೊಳ್ಳಿ. ಚಿಕ್ಕ ಡ್ಯಾಮ್ಗಳು, ದೊಡ್ಡ ಡ್ಯಾಮ್ಗಳು ನೀರು ತಡೆಯೋಕ್ಕಾಗೋದಿಲ್ಲ. ಈಗ ನಮಗೆ ಬಂದಿರೋ ಮೂಲ ಪ್ರಶ್ನೆ ಏನಪ್ಪ ಅಂದರೆ, ಈ ಅಗ್ರಿಮೆಂಟನ್ನು ನಾವು ಆ ಮಾನ್ಯತೆ ಕೊಡದೆ ಹೋದರೂ ಕೂಡ ನೀರು ನಾವು ಹೆಂಗೆ ಹಿಡ್ಕೊಳ್ತೀವಿ? ಹಿಡ್ಕೊಳ್ಳೋಕೆ ಅವಕಾಶ ಇಲ್ಲ ನಮಗೆ, ಯಾಕೆಂದರೆ ಯಾವ ಡ್ಯಾಮ್ಗಳು ಇಲ್ಲ. ಸಮ್ಮರ್ ಒಳಗೆ ಏನೋ ಕಮ್ಮಿ ಬರುತ್ತೆ, ಜಾಸ್ತಿ ನೀರು ಕಮ್ಮಿ ಹಿಡ್ಕೊಬೋದು, ಸ್ವಲ್ಪ. ಬಟ್ ಸಮ್ಮರ್ ಜಾಸ್ತಿ ಆಗಿ ಅಲ್ಲೆಲ್ಲ ಸ್ನೋ ಮೆಲ್ಟಿಂದ ಬರೋದು ನೀರು, ಮಳೆ ನೀರಿಂದ ಕಮ್ಮಿ ಬರೋದು, ಸ್ನೋ ಮೆಲ್ಟ್ ಆಗಿ ಜಾಸ್ತಿ ನೀರು ಬರೋದು. ಹಾಗಾಗಿ ಅದನ್ನು ಹಿಡ್ಕೊಳ್ಳೋಕೆ ನಮ್ಮಂತೂ ವ್ಯವಸ್ಥೆ ಏನಿಲ್ಲ. ಆದರೆ ಇಲ್ಲಿ ಏನು ಮಾಡ್ಬೋದು ಅಂದರೆ, ಇಂಟರ್ನ್ಯಾಷನಲ್ ಅಗ್ರಿಮೆಂಟಲ್ಲಿ ಈ ಥರ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ತಮ್ಮ ಡೆವಲಪ್ಮೆಂಟ್ಗೋಸ್ಕರ ಮಾಡಬೇಕಾದ್ರೆ ಅದನ್ನು ಇಂಥ ಏನಾದರೂ ಒಂದು ಅಗ್ರಿಮೆಂಟ್ಗಳಿತ್ತು ಉಲ್ಲಂಘನೆ ಮಾಡಿದರೂ ಕೂಡ ಯಾರು ಕ್ವಶನ್ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್ಗಳಲ್ಲಿ ಇಲ್ಲ, ಅವಕಾಶ ಇಲ್ಲ. ಹಾಗಾಗಿ ಟೆಂಪರರಿಲಿ ನಮಗೇನಾದರೂ ಒಂದು ಅವಕಾಶ ಇದೆ. ಆದರೆ ಒಂದು ನಮಗೆ ಪಾಸಿಟಿವ್ ಏನಪ್ಪ ಅಂದರೆ, ಈ ಸುಕ್ಕೂರು ಬ್ಯಾರೇಜ್ ಅಂತ ನಾನು ಆಗಲೇ ಏನು ಹೇಳಿದೆ, ಕೊನೆಗೆ ಇದೆ ಅಲ್ಲಿ ಡೆಲ್ಟಾಗೆ ಮೊದಲು, ಅಲ್ಲಿಂದ ಮುಂದುಗಡೆ ತಮಿಳುನಾಡು, ನಮ್ಮ ಕಾವೇರಿ, ನಾವು ಅದೇ ವಾದ ಮಾಡ್ತಿದ್ವಿ, ಭಾಳ ನೀರು ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಗುತ್ತೆ ಅಂತ. ಅಲ್ಲೂ ಕೂಡ ಸುಮಾರು 20 ಮಿಲಿಯನ್ ಎಕರ್ ಫೀಟ್ ನೀರು ವೇಸ್ಟಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಏನು 5 ರಿಂದ 10 ಮಿಲಿಯನ್ ಎಕರ್ ಫೀಟ್ ಹೆಚ್ಚಿಗೆ ಯೂಸ್ ಮಾಡಬೇಕು ಅಂತ ಪಾಕಿಸ್ತಾನವರು ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಮುಂದೆ ಒಂದು ವೇಳೆ ಇದು ಇಂಟರ್ನ್ಯಾಷನಲ್ ಲಾ ಕೋರ್ಟ್ಗೆ ಹೋಗಿ ಅಲ್ಲೇನಾದರೂ ನಾವು ವಾದ ಮಾಡಬೇಕಾದ್ರೂ ಕೂಡ ಈ ವಾದನ ನಾವು ಅಲ್ಲೂ ಮಾಡ್ಬೋದು. ಅಲ್ಲಿ ವೇಸ್ಟ್ ಆಗ್ತಾಯಿದೆ, ಆ ವೇಸ್ಟ್ ಆಗೋ ನೀರು ನಾವು ಹಿಡ್ಕೊಳ್ತಾ ಇದ್ದೀವಿ. ಇದು ಯಾವಾಗಿಂದು 1960 ಅಗ್ರಿಮೆಂಟು. 1960 ಅಗ್ರಿಮೆಂಟ್ಗೂ ಇವತ್ತಿಗೂ ಇರಿಗೇಷನ್ ಆಗಲಿ, ಪವರ್ ಜನ್ರೇಷನ್ ಆಗಲಿ, ಬಹಳಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಹಾಗಾಗಿ ಆ ನೀರನ್ನೇ ಅವ್ರವ್ರಿಗೆ ಇರೋ ನೀರನ್ನೇ ಇನ್ನೂ ಹೆಚ್ಚಿಗೆ ಸಮರ್ಪಕವಾಗಿ ಉಪಯೋಗಿಸ್ಕೋಬೋದು. ಹೊಸ ಟೆಕ್ನಾಲಜಿ ಮಾಡ್ಬೋದು, ಮೈಕ್ರೋ ಇರಿಗೇಷನ್ ಮಾಡ್ಬೋದು, ಪಂಪ್ಡ್ ಸ್ಟೋರೇಜ್ ಮಾಡ್ಕೋಬೋದು. ಅಂದರೆ ನೀರು ಒಂದು ಸತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡೋಕ್ಕೆ ಕೆಳಗೆ ಬಿಟ್ಬಿಡ್ತೀವಲ್ಲ, ಅದಕ್ಕೊಂದು ಸಣ್ಣ ಡ್ಯಾಮ್ ಕಟ್ಕೊಂಡು ಆ ನೀರನ್ನ ರಾತ್ರಿ ಹೊತ್ತು ಪವರ್ ಯಾವಾಗ ಯೂಸ್ ಮಾಡಿದ್ರು ಅದನ್ನು ಮತ್ತೆ ವಾಪಸ್ ಹಾಕ್ಕೊಂಡು ಈ ಥರ ಮಾಡೋ ಟೆಕ್ನಾಲಜಿಗಳು ಬೇಕಾದಷ್ಟು ಬಂದಿದೆ. ಅದು ಅಲ್ಲದೆ ಈಗ ಸೋಲಾರ್ ಪವರ್ ಭಾಳ ಜಾಸ್ತಿ ಬಂದುಬಿಟ್ಟಿದೆ. ಹಾಗಾಗಿ ಅಲ್ಲೂ ಕೂಡ ಪಾಕಿಸ್ತಾನದಲ್ಲೂ ಬೇಕಾದಷ್ಟು ಸೋಲಾರ್ ಎನರ್ಜಿ ಜನ್ರೇಟ್ ಮಾಡ್ಬೋದು. ಇದೇ ಹೈಡ್ರೋ ಮೇಲೆ ಡಿಪೆಂಡ್ ಆಗೋದಿಲ್ಲ, ಆಲ್ಟರ್ನೇಟ್ ಆ ಎನರ್ಜಿ ಜನ್ರೇಟ್ ಮಾಡ್ಕೋಬೋದು. ಈ ಥರ ಟೆಕ್ನಾಲಜಿ ಇದೆ. ಒಂದು ವೇಳೆ ಕೋರ್ಟ್ಗೆ ಹೋಗಿ ನಾವು ಮಾಡಲೇಬೇಕು ಅಂತಂದರೆ ಈ ಥರ ಆರ್ಗ್ಯುಮೆಂಟ್ಗಳು ಕೊಟ್ಕೊಂಡು ಅದಕ್ಕೆ ಸಮ್ಮತವಾಗಿರ್ತೈತೆ ನಾವು ನೀರು ಮಾಡೋದು. ಬಟ್ ಈಗ ನಮಗೆ ಬಂದಿರೋ ಕ್ವಶನ್ ಏನಪ್ಪ ಅಂದರೆ, ನೀನು ಹೆಂಗೆ ಹಿಡ್ಕೊಳ್ತೀವಿ? ಇದೇ ನಮ್ಮ ದೊಡ್ಡ ಕ್ವಶನ್ನು. ಇದನ್ನು ನಾವು ಒಂದು ವೇಳೆ ಡ್ಯಾಮ್ಗಳು ಕಟ್ಟಬೇಕು ಅಂದರೆ ಓವರ್ ನೈಟ್ ಮಾಡಲಿಕ್ಕಾಗಲ್ಲ.